ಜೀವನದಲ್ಲಿರುವಂತಹ ಆ ಬಾಧೆ, ಈ ಬಾಧೆ, ಬಾಧೆ ಎಲ್ಲ ಬಾಧೆಗಳನ್ನು ದೂರ ಮಾಡಿ ನಿಮ್ಮ ಜೀವನದ ಒಂದು ಒಳ್ಳೆ ಸ್ಪೆಷಲ್ ಟೈಮ್ನ ಒಂದು ಸ್ಪೆಷಲ್ ಜಾಗದಲ್ಲಿ ಸ್ಪೆಂಡ್ ಮಾಡಬೇಕು ಅಂತ ಅಂದರೆ ನಿಮಗೆ ಇರುವಂತಹ ಬೆಸ್ಟ್ ಆಪ್ಷನ್ ಅಂತ ಅಂದರೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿರುವಂತಹ GRS ಫ್ಯಾಂಟಸಿ ಪಾರ್ಕ್. ಈ GRS ಫ್ಯಾಂಟಸಿ ಪಾರ್ಕಲ್ಲಿ ನಿಮಗೆ ಎಷ್ಟು ವೆರೈಟಿ ಗೇಮ್ಸ್ಗಳಿರುತ್ತೆ. ಇಲ್ಲಿ ನೀವು ಫಾಲೋ ಮಾಡಬೇಕಾಗಿರುವಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆ್ಯಂಡ್ ನಿಮಗೆ ಕೊಡುವಂತಹ ಫೆಸಿಲಿಟೀಸ್ ಪ್ರತಿಯೊಂದರ ಬಗ್ಗೆ ಡೀಟೇಲ್ ಆಗಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀವಿ. ಸೊ ಮಿಸ್ ಮಾಡದೆ ವಾಚ್ ಮಾಡ್ತಾ ಇರಿ ಪಬ್ಲಿಕ್ ಮ್ಯೂಸಿಕ್ನ ಪಬ್ಲಿಕ್ ಚಾಯ್ಸ್. ವರ್ಡ್ಗೆ ನೀವೆಲ್ಲರೂ ಕೂಡ ಬಂದರೆ ನೀವು ಉಲ್ಟಾ ಪಲ್ಟಾ ಆಗೋದಂತೂ ಗ್ಯಾರಂಟಿ. ಹಾಗೆ ನೀವು ಉಲ್ಟಾ ಪಲ್ಟಾ ಆಗೋದ್ರ ಜೊತೆಗೆ ನಿಮ್ಮ ಮೈಂಡು ಕೂಡ ಉಲ್ಟಾ ಪಲ್ಟಾ ಆಗುತ್ತೆ. ಅದರ ಜೊತೆಗೆ ಇಂಡಿಯಾದಲ್ಲೇ ಮೊದಲೇ ಬಾರಿಗೆ ಅಪ್ಸೈಡ್ ಡೌನ್ ಮ್ಯೂಸಿಯಂನ ಶುರು ಮಾಡಿದ್ದು ಮೈಸೂರಿನ GRS ಪಾರ್ಕ್ನಲ್ಲಿ, ಫ್ಯಾಂಟಸಿ ಪಾರ್ಕ್ನಲ್ಲಿ. ಸೊ ಈ ಅಪ್ಸೈಡ್ ಡೌನ್ ಮ್ಯೂಸಿಯಂನ ನೋಡುವಂಥ ಟೈಮು, ನಾವು ಉಲ್ಟಾ ಪಲ್ಟಾ ಆಗುವಂಥ ಟೈಮು, ನಿಮ್ಮ ಕಣ್ಣನ್ನು ಉಲ್ಟಾ ಪಲ್ಟಾ ಮಾಡಿ ನಿಮಗೆ ಕನ್ಫ್ಯೂಸ್ ಮಾಡುವಂಥ ಟೈಮ್ ಇದು. ಎಸ್, ನಾನು ಕಾಣಿಸ್ತಾ ಇದ್ದೀನಲ್ವಾ? ಹೆಂಗೆ ಕಾಣಿಸ್ತಾ ಇದ್ದೀನಿ? ಸ್ಟ್ರೈಟಾ ಉಲ್ಟಾ ಪಲ್ಟಾನಾ? ಈಗ ನಾವು ಉಲ್ಟಾ ಪಲ್ಟಾ ಲೋಕಕ್ಕೆ ಕಾಲಿಟ್ಟಿದ್ದಾಯಿತು. ಇಲ್ಲಿಗೆ ಬಂದ ತಕ್ಷಣ ನಮಗೆ ರೆಡ್ ಕಲರ್ ಉಲ್ಟಾ ಪಲ್ಟಾ ಕಾರೇ ನಮ್ಮನ್ನು ವೆಲ್ಕಮ್ ಮಾಡುತ್ತೆ. ಈಗ ಬನ್ನಿ ನಮ್ಮ ಜೊತೆ. ಇದೊಂದು ಚಂದದ ಮನೆ ಆಯ್ತಾ? ನಿಮ್ಮ ಮನೆಯೆಲ್ಲ ಹೇಗಿರುತ್ತೆ? ಆರಾಮಾಗಿ ಹೋಗಿ ಚೇರಲ್ಲಿ ಹೀಗೆ ಕೂತ್ಕೋಬೋದು. ಆದರೆ ಈ ಮನೆಯಲ್ಲಿ ನೀವು ಕೂತ್ಕೋಬೇಕು ಅಥವಾ ಏನನ್ನೇ ನೋಡಬೇಕು ಅಂತ ಅಂದರೆ ಎಲ್ಲ ಈ ರೀತಿ ಉಲ್ಟಾ ಪಲ್ಟಾ ಇರುತ್ತೆ. ಈ ಒಂದು ಮನೆಗೆ ಇದು ಮಾತ್ರ ಒಂದು ಡೋರ್ ಅಲ್ಲ, ಒಂದು 4-5 ಎಂಟ್ರೆನ್ಸ್ ಇದೆ ಇಲ್ಲಿಗೆ. ನೀವು ಯಾವ ಕಡೆಯಿಂದ ಬೇಕಾದ್ರೂ ಬರ್ಬೋದು. ಎಂಟ್ರಿಯಲ್ಲೇ ನಿಮಗೆ ಕನ್ಫ್ಯೂಸ್ ಮಾಡೋದು ಬಿಡುತ್ತೆ. ಈ ಒಂದು ಡಿಫ್ರೆಂಟ್ ಮನೆಯೊಳಗಡೆ ಬಂದ ತಕ್ಷಣ ಹಾಲಲ್ಲಿ ನೋಡಿ ಉಲ್ಟಾ ಸೋಫಾ. ಇದರಲ್ಲಿ ನಿಮಗೆ ಕೂರಕ್ಕಾಗತ್ತಾ? ನೋವೇ, ಚಾನ್ಸೇ ಇಲ್ಲ. ನಮ್ಮ ಮನೆಯ ಶೋಕೇಶ್ ಕೂಡ ಉಲ್ಟಾ, ಅದರೊಳಗಡೆ ಇರುವಂಥ ಶೋ ಪೀಸಸ್ ಕೂಡ ಉಲ್ಟಾ. ಆದರೆ ನಾನು ಯಾವತ್ತೂ ಕೂಡ ಸೀದಾ ಸಾದಾ. ಎಸ್, ನೆಕ್ಸ್ಟು ನಮ್ಮ ಮನೆಯ ಮೈಸೂರಿನ GRS ಫ್ಯಾಂಟಸಿ ಪಾರ್ಕ್ನ ಮನೆಯ TV ಕೂಡ ಉಲ್ಟಾನೇ ಕಾಣುತ್ತೆ ಕಣ್ರಿ. ಮ್ಯಾವ್, ನಾನು ಬೆಕ್ಕು. ಬನ್ನಿ ನಮ್ಮ ಮನೆಗೆ ನೋಡಿ. ಎಸ್, ಇನ್ನೊಂದು ಸಖತ್ತಾಗಿರೋ ಮಜಾ ಅನಿಸೋ ಅಂಥ ವಿಷಯ ಏನು ಗೊತ್ತಾ? ನಾನೇ ಕನ್ಫ್ಯೂಸ್ ಆಗಿಬಿಟ್ಟು ಏನು ಮಾಡಿದೆ, ಇಲ್ಲಿ ಯಾಕೋ ಸ್ವಲ್ಪ ಲೈಟ್ ಇಲ್ವಲ್ಲ, ಇನ್ನೊಂದು ಲೈಟ್ ಹಾಕೋಣ ಅಂತ ಸ್ವಿಚ್ ಆನ್ ಮಾಡಿದ್ರೆ ಸ್ವಿಚ್ ಕೂಡ ಉಲ್ಟಾ ಪಲ್ಟಾ ಕಲೆಕ್ಷನ್ ಕಣ್ರಿ. ನೀವು ಆನ್ ಮಾಡಬೇಕು ಅಂತಂದರೆ ಆಫ್ ಮಾಡಬೇಕು, ಆಫ್ ಮಾಡಬೇಕು ಅಂತಂದರೆ ಆನ್ ಮಾಡಬೇಕು. ಓಕೆನಾ? ಇದು ಲೈಬ್ರರಿ. ಆ್ಯಂಡ್ ಲೈಬ್ರರಿಯಿಂದ ನೆಕ್ಸ್ಟ್ ಬಂದರೆ ಕಿಚನ್ಗೆ ಬರ್ತೀವಿ. ಕಿಚನ್ಗೆ ಬಂದರೆ ಡೈನಿಂಗ್ ಟೇಬಲಲ್ಲಿ ಫಿಶ್ಶು, ಚಿಕನ್ನು, ಮಟನ್ನು ಏನೇನೆಲ್ಲ ಇದೆಯಪ್ಪ. ಆದರೆ ಇಲ್ಲಿ ನೋಡಿ, ಯಾರೋ ಪಾಪ ವಿಸಿಟರ್ಸು ಎಮ್ಮಿ ಚಿಕನ್ ಅಂತ ಎಳ್ದಿದ್ದಾರೆ ಅನಿಸುತ್ತೆ. ತಿನ್ನೋದಕ್ಕೆ ಆಗಲ್ಲ, ನನಗೂ ಕೂಡ ಸಿಗಲ್ಲ. ಜಸ್ಟ್ ನಾವು ಪ್ರತಿಯೊಂದನ್ನು ಕೂಡ ಟಚ್ ಮಾಡಿ ಫೀಲ್ ಮಾಡ್ಬೋದು. ನೀವು ಯಾರೇ ಬಂದರೂ ಕೂಡ ಇಲ್ಲಿರುವಂಥ ಯಾವುದೇ ವಸ್ತುಗಳನ್ನು ಟಚ್ ಮಾಡಿ ಫೀಲ್ ಮಾಡಿ ಖುಷಿ ಪಡಿ. ಆದರೆ ಯಾವುದನ್ನು ಹಾಳು ಮಾಡೋದಕ್ಕೆ ಹೋಗಬೇಡಿ, ಆಯಿತಾ? ಇವಾಗ ನೀವು ನೋಡಿ ಖುಷಿ ಪಡೋದ್ರ ಜೊತೆಗೆ ನೆಕ್ಸ್ಟ್ ಬರೋರು ಕೂಡ ನೋಡಬೇಕು ಆ್ಯಂಡ್ ಅವರು ಕೂಡ ಎಂಜಾಯ್ ಮಾಡಬೇಕು. ಇದೆಲ್ಲದನ್ನು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಲ್ವಾ? ಏನಂತೀರಾ? ಮೈಸೂರಿನ GRS ಫ್ಯಾಂಟಸಿ ಪಾರ್ಕ್ಗೆ ಬರೀ ಫ್ರೆಂಡ್ಸು ಮಾತ್ರ ಅಲ್ಲ, ಫ್ಯಾಮಿಲಿ ಜೊತೆನೂ ಕೂಡ ಬರ್ಬೋದು, ಯಾರ ಜೊತೆ ಬೇಕಾದ್ರೂ ಬರ್ಬೋದು. ಬರೀ ಆ್ಯಂಡ್ ಏಜ್ ರಿಸ್ಟ್ರಿಕ್ಷನ್ ಕೂಡ ಇಲ್ಲ, ಏಜ್ಡ್ ಪರ್ಸನ್ ಕೂಡ ಬರ್ಬೋದು. ಸೊ ಇಲ್ಲಿ ನಮ್ಮ ಜೊತೆ ಒಂದು ಬ್ಯೂಟಿಫುಲ್ ಫ್ಯಾಮಿಲಿ ಇಲ್ಲಿ ಇದ್ದಾರೆ. ಫುಲ್ ಜಿಂಗಲಾಲ ಮೂಡಲ್ಲಿದ್ದಾರೆ. ಈ ಮೂಡ್ಗೆ ಏನು ಕಾರಣ ಅಂತ ಕೇಳೋಣ. ಹಾಯ್. ಹಾಯ್. ನಿಮ್ಮ ಹೆಸರು? ಪೂಜಾ.
ಯಾಕೆ ಇಷ್ಟು ಸಖತ್ತಾಗಿದ್ದೀರಾ ಆ್ಯಂಡ್ ಒಳ್ಳೆ ಜಾಲಿ ಮೂಡಲ್ಲಿದ್ದೀರಾ? ನಮಗೂ ಕೂಡ ಹೇಳ್ಕೊಡ್ತೀರಾ? ಬಿಕಾಸ್ ಫಸ್ಟ್ ಟೈಮ್ ಮೈಸೂರು ಈ ಥರ ಅಪ್ಸ್ ಆ್ಯಂಡ್ ಡೌನ್ಸ್ ಮ್ಯೂಸಿಯಂ ನೋಡ್ತಾ ಇರೋದು ನಾವು. ಎಲ್ಲ ಯುನೀಕ್ ಆಗಿದೆ ಅಲ್ವಾ, ನಾವೆಲ್ಲೂ ನೋಡಿರ್ಲಿಲ್ಲ, ಫಸ್ಟ್ ಟೈಮ್ ಅಲ್ವಾ. ಸೊ ಆಶ್ಚರ್ಯ ಆಗ್ತಾ ಇದೆ, ಎಲ್ಲ ನೋಡಿ ಆಗ್ತಿದೆ. ಆ ಕಿಚನ್ ಅಲ್ಲಿ ಉಲ್ಟಾ ಪಲ್ಟಾ ತರಕಾರಿ ಸ್ಟವ್ ಎಲ್ಲ ಇತ್ತಲ್ಲ, ನಿಮ್ಗೆ ಏನ್ ಅನ್ನಿಸ್ತು? ಖುಷಿ ಆಯ್ತು. ಖುಷಿ ಆಯ್ತಾ? ನಾವೇ ಉಲ್ಟಾ ಆಗ್ಬಿಡ್ತೀವಿ ಅನ್ಕೊಂಡಿದ್ದು, ಬಟ್ ನಮ್ಮ ಮೈಂಡ್ ಸೆಟ್ ಇಲ್ಲಿ ಬಂದಾಗ ಚೇಂಜ್ ಆಯ್ತು, ಅದು ಬೇರೆ ತರ ಇದೆ ಅಂತ ಖುಷಿ ಆಯ್ತು ನೋಡಿ. ಈಗ ನಾವು ನೋಡಿದ್ದು ಡೈನಿಂಗ್ ಹಾಲ್. ಈಗ ನಾವು ಎಂಟರ್ ಆಗ್ತಿರೋದು ಕಿಚನ್ಗೆ. ಪ್ರತಿಯೊಂದರಲ್ಲೂ ಕೂಡ ಎಷ್ಟು ಡೀಟೇಲಿಂಗ್ ಆಗಿ ಇದೆ ಅಂತ ನಾನು ಇವಾಗ ತೋರಿಸ್ತೀನಿ. ಈಗ ನೋಡಿ ಫ್ರಿಜ್, ಓಕೆನಾ? ಫ್ರಿಜ್ ಕೂಡ ಉಲ್ಟಾ ಇದೆ ಆ್ಯಂಡ್ ಅದರಲ್ಲಿರುವಂಥ ವೆಜಿಟೇಬಲ್ಸ್ ಕೂಡ ಫುಲ್ ಉಲ್ಟಾನೇ ಇರೋದು. ಇನ್ನೊಂದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿದ್ದು ಏನಪ್ಪ ಅಂತಂದರೆ, ಪ್ರತಿಯೊಂದು ಮನೆಯಲ್ಲೂ ಕೂಡ ಪಾತ್ರೆ ತೊಳೆಯೋ ಕಳ್ಳರು ಇರ್ತಾರೆ. ಸೊ ಈ ಮನೆಯಲ್ಲೂ ಕೂಡ ಯಾರಿಗೋ ಪಾತ್ರೆ ತೊಳೆಯೋಕ್ಕೆ ಮನಸ್ಸಾಗಿಲ್ಲ ಅನಿಸುತ್ತೆ. ಇಲ್ಲಿ ಗಲೀಜಾಗಿರೋ ಪಾತ್ರೆಗಳೆಲ್ಲ ಹಂಗಂಗೆ ಬಿದ್ದಿದೆ ಆ್ಯಂಡ್ ಅದನ್ನು ಕೂಡ ನೋಡಿ ಎಷ್ಟು ಡೀಟೇಲ್ ಆಗಿ ಇಟ್ಟಿದ್ದಾರೆ, ತುಂಬ ಚೆನ್ನಾಗಾಗತ್ತೆ. ಈಗ ನನಗೊಂದು ಡೌಟ್, ಓಕೆನಾ? ಈ ಉಲ್ಟಾ ಪಲ್ಟಾ ಕಿಚನಲ್ಲಿ ನಾನು ಒಂದು ವೇಳೆ ಏನಾದರೂ ಅಡುಗೆ ಮಾಡಬೇಕು ಅಂತ ಅಂದರೆ ಹೆಂಗೆ ಮಾಡಬೇಕು? ಕಿಚನಿಂದ ನೆಕ್ಸ್ಟ್ ನಾವು ಬಂದರೆ ಆಫೀಸ್ ಸೆಟಪ್ ಇಲ್ಲಿ ಕಂಪ್ಲೀಟಾಗಿ ಕಾಣಿಸುತ್ತೆ ನಿಮಗೆ. ನೋಡಿ, ನೀವೇ ಕಣ್ ತುಂಬ್ಕೊಂಡ್ಬಿಡಿ ಫುಲ್ಲು. ನಾವು ಪ್ರತಿದಿನ ನೆಮ್ಮದಿಯಿಂದ ಆರಾಮಾಗಿ ನಿದ್ರೆ ಮಾಡುವಂಥ ನಮ್ಮ ಬೆಡ್ರೂಮು ಡಿಫ್ರೆಂಟಾಗಿ ಯುನೀಕ್ ಆಗಿರಬೇಕು ಅಂತ ನಮಗೆ ಆಸೆ ಇರುತ್ತೆ. ಸೊ ನೀವು ನಿಮ್ಮ ಬೆಡ್ರೂಮ್ನ ಈ ಥರ ಯುನೀಕ್ ಆಗಿ ಡಿಫ್ರೆಂಟಾಗಿ ಉಲ್ಟಾ ಪಲ್ಟಾ ಎಲ್ಲ ಆಗಿ ಸೆಟಪ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿಗೆ ಬಂದು ವಿಸಿಟ್ ಮಾಡಿ ಒಂದು ಐಡಿಯಾನ ಟಕ್ ಅಂತ ಕದ್ಕೊಂಡು ನಿಮ್ಮ ಊರಿಗೆ ರಿಟರ್ನ್ ಓಡೋಗಿ ನಿಮ್ಮ ಬೆಡ್ರೂಮ್ನ ಸೆಟಪ್ ಮಾಡ್ಕೊಳ್ಳಿ. ಹುಡುಗಿಯರ ಫೇವ್ರೆಟ್ ಸ್ಪಾಟು ಬರ್ತಾ ಇದೆ, ಮೇಕಪ್ ರೂಮು. ಮಿರರಲ್ಲಿ ನಾ ಕಾಣಿಸ್ತಾ ಇದ್ದೀನ ಫುಲ್. ನಾನು ಸ್ಪೈಡರ್ ಮ್ಯಾನು, ಇಲ್ಲಿ ನಮ್ಮ ಸ್ಪೈಡರ್ ಮ್ಯಾನು ಇಲ್ಲಿದ್ದಾರೆ. ಇದು ಮಕ್ಕಳ ಪ್ಲೇ ಏರಿಯಾ, ಅಂದರೆ ಮನೆಯೊಳಗಡೆನೆ ಒಂದು ಚಂದದ ಒಂದು ರೂಮಲ್ಲಿ ಚಂದ ಮಾಡಿ ಸೆಟಪ್ ಮಾಡಿ ಮಕ್ಕಳಿಗೋಸ್ಕರ ಅಂತ ಡಿಸೈನ್ ಮಾಡಿದ್ದಾರೆ. ಸೂಪರ್ ಆಗಿದೆ. ಮೈಸೂರಿಗೆ ಬಂದಿದ್ದೀನಿ, GRS ಫ್ಯಾಂಟಸಿ ಪಾರ್ಕ್ಗೆ ಎಂಟರ್ ಆಗಿದ್ದೀನಿ. ಇಲ್ಲಿ ನಾನು ಫುಲ್ ಆಫ್ 3D ಪೇಂಟಿಂಗ್ಸ್ ಇರುವಂಥ ಕಾರ್ಟೂನ್ ಕೆಫೆಗೆ ಬಂದಿದ್ದೀನಿ. ಬನ್ನಿ ಕಾಫಿ ಕುಡಿಯೋಣ. ಈ ಉಲ್ಟಾ ಪಲ್ಟಾ ಹೋಮ್ಗೆ ಬಂದರೆ ನೀವು ಸಖತ್ತಾಗಿರೋ ವೆರೈಟಿ ಆ್ಯಂಡ್ ಕ್ರೇಜಿ ಆಗಿರೋ ಫೋಟೋಶೂಟ್ನ ಮಾಡ್ಕೋಬೋದು. ಅದ್ರ ಜೊತೆಗೆ ಫೈನಲ್ ಆಗಿ ಈ ಥರ ಸೂಪರ್ ಟ್ರೀಟ್ ಕೂಡ ಸಿಗುತ್ತೆ. ಯಮ್ ಯಮ್ ಯಮ್. ಎಸ್, ಕೊನೆಗೂ ಉಲ್ಟಾ ಪಲ್ಟಾ ಹೋಮ್ ಟೂರ್ನ ಮುಗಿಸಿ ಬಂದಾಯಿತು. ಈಗ ಫುಲ್ ಸ್ಟ್ರೈಟ್ ಆಗಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಎಂಟ್ರಿ ಕೊಡ್ತಾ ಇದ್ದೀವಿ ರೋಲ್ಡ್ ಟೆಕ್ಸ್ ಒಳಗೆ. ಇದರೊಳಗಡೆ ಏನಿದೆ, ಏನು ಡಿಫ್ರೆಂಟ್ ಆಗಿದೆ, ಏನು ಸ್ಪೆಷಲ್ ಇದೆ ಅಂತ ನೋಡೋಣ, ಮಜಾ ಮಾಡೋಣ. ನೀವು ಓದ್ತಾ ಕಲಿತಾ ನೋಡಿರ್ತೀರಾ, ತಿಳ್ಕೊಂಡಿರ್ತೀರಾ ರೈಟ್ ಆ್ಯಂಗಲ್, ಲೆಫ್ಟ್ ಆ್ಯಂಗಲ್, 360 ಡಿಗ್ರಿಯಲ್ಲಿ ಆ್ಯಂಗಲ್ಸ್ಗಳನ್ನ. ಆದರೆ ನಾನು ಇವಾಗ ಇದ್ದೀನಿ, ಯಾವ ಆ್ಯಂಗಲಲ್ಲಿ ಇದ್ದೀನಿ, ಹೆಂಗೆ ತಿರುಗ್ತಾ ಇದ್ದೀನಿ, ನಾನು ಸ್ಟ್ರೈಟೇ ಇದ್ದೀನಾ ಅಥವಾ ಅದು ನನ್ನನ್ನು ಏನೇನೋ ಮಾಡ್ತಿದ್ಯಾ, ನಿಜ ಗೊತ್ತಾಗ್ತಿಲ್ಲ ಕಣ್ರಿ. ಬನ್ನಿರಿ ಒಂದ್ಸರಿ, ನೀವು ನನ್ನನ್ನು ಕಾಪಾಡ್ರಿ ಆ್ಯಂಡ್ ನೀವು ಇದೇ ರೀತಿಯ ಒಂದು ಮಜಾನ ಉಡಾಯಿಸ್ಬಿಡಿ. ಎಸ್, ಈಗ ನಮ್ಮ ಥರನೇ ಮಜಾ ಮಾಡ್ತಾ ಇರುವಂಥ ಇಲ್ಲಿಗೆ ಬಂದಿರುವಂಥ ವಿಸಿಟರ್ಸ್ನ ಮಾತಾಡಿಸುವಂಥ ಟೈಮು. ಅವರ ಒಂದು ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಕೇಳೋಣ. ಹಾಯ್ ಸರ್, ನಮಸ್ತೆ. ನಿಮ್ಮ ಹೆಸರು? ಸಂದೀಪ್ ಅವರು. ನಿಮ್ಮ ಹೆಸರು? ಯುವಾನ್. ವಾವ್, ಎಸ್, ಕ್ರೇಜಿ ಲೋಕದ ಕಿನ್ನರ ಇವನು. ಏನೆಲ್ಲ ಎಂಜಾಯ್ ಮಾಡಿದೆ ಪುಟ್ಟ?
ಅಪ್ಸೈಡ್ ಡೌನ್. ಅಪ್ಸೈಡ್ ಡೌನ್. ಇವರು ಕೂಡ ಫುಲ್ ಉಲ್ಟಾ ಪುಲ್ಟಾ ತರ ಮಾತಾಡ್ತಿದ್ದಾರೆ. ಯಾಕೋ ಅಲ್ಲಿ ಏನಾದ್ರು ತಲೆ ಸುತ್ತಾ ಏನಾದ್ರು ನೋಡಿ? ಇಲ್ಲ. ಇಲ್ವಾ? ಓಕೆ ಸರ್, ನಿಮಗೆ ಏನು ತುಂಬಾ ಕ್ರೇಜಿ ಅನ್ನಿಸ್ತು ಇಲ್ಲಿ? ಇಲ್ಲ, ಇನ್ನೋವೇಟಿವ್ ಕಾನ್ಸೆಪ್ಟ್ ಇದೆ, ತುಂಬ ಚೆನ್ನಾಗಿದೆ. ಓಕೆ, ಆ್ಯಕ್ಚುಲಿ ಸ್ವಲ್ಪ ವೆಸ್ಟರ್ನ್ ಕಂಟ್ರೀಸ್ ಒಳಗೆಲ್ಲ ಸ್ವಲ್ಪ ಈ ಥರ ಕಾನ್ಸೆಪ್ಟ್ ತುಂಬ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಮೈಸೂರಲ್ಲಿ ಇದು ಇಂಪ್ಲಿಮೆಂಟ್ ಮಾಡಿರೋದು ಒಂಥರ ತುಂಬ ಖುಷಿ ಆಗ್ತದೆ. ಇಂಡಿಯಾದಲ್ಲೇ ಫಸ್ಟ್ ಟೈಮು ಇಲ್ಲಿ ಇನ್ವೆಂಟ್ ಆಗಿದೆ. ಓಕೆ, ಅದು ನಂಗೆ ಗೊತ್ತಿದ್ದಿಲ್ಲ. ಓಕೆ, ದೆನ್ ಇಟ್ ಇಸ್ ಗ್ರೇಟ್. ಓಕೆ, ಸೊ ನಾವು ಅದೇ ಬೆಳಗಾಮಿಂದ ಇಲ್ಲಿ ಬಂದ್ವಿ. ಸೊ ಇವನು ಅದೇ ವಿಸಿಟ್ ಮಾಡಬೇಕು ಅಂತ ಹೀಗಾಗಿ ವಿಸಿಟ್ ಮಾಡಿದ್ವಿ. ತುಂಬ ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸು. ಆಮೇಲೆ ಮೈಸೂರಿಗೆ ಒಂದು ಚೆರಿ ಆನ್ ಐಸ್ ಅನ್ಬೋದು. ಎಸ್, ಆ್ಯಂಡ್ ನಮ್ಮೆಲ್ಲರ ಹೆಮ್ಮೆ ಅಲ್ವಾ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಮೈಸೂರಲ್ಲಿದೆ ಅಂತ ಅಂದರೆ. ತಕ್ಷಣ ಫುಲ್ ಶೆಕೆ ಆಗ್ತಿರುತ್ತೆ, ಫುಲ್ ಬಿಸಿಲು, ಫುಲ್ಲು ಬಿಸಿಯ ವಾತಾವರಣ ಇರುತ್ತೆ. ಬಟ್ ನೀವು ತಂಪು ಕೂಲ್ ಆಗಬೇಕು ಅಂತ ಅಂದರೆ ನೀವು ಕಾಶ್ಮೀರ್ಗೆ ಹೋಗಬೇಕು ಅಂತ ಏನಿಲ್ಲ ಕಣ್ರಿ. ತುಂಬ ಸಿಂಪಲ್ಲು, ನಮ್ಮ ಹೆಮ್ಮೆಯ ಮೈಸೂರಿಗೆ ಬಂದು ವಿಸಿಟ್ ಮಾಡಿ GRS ಫ್ಯಾಂಟಸಿ ಪಾರ್ಕ್ನ ಸ್ನೋ ಪಾರ್ಕ್. ಎಸ್, ಈ ಸ್ನೋ ಪಾರ್ಕ್ ಒಳಗಡೆ ನಾವು ಬಂದಿದ್ದೀವಿ. ಇದ್ರ ಒಳಗಡೆ 10 ಡಿಗ್ರಿ ಸೆಲ್ಸಿಯಸಲ್ಲಿ ನಮಗೆ ಸ್ನೋ ಇರುತ್ತಂತೆ, ರಿಯಲ್ ಸ್ನೋ ಎಫೆಕ್ಟ್ ಸಿಗುತ್ತೆ. ಅದು ಹೆಂಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡುವ ಟೈಮ್ ಇದು. ಸೊ ಎಂಟರ್ ಆದ ತಕ್ಷಣ ಇಲ್ಲಿ ಜಾಕೆಟ್ ಕೌಂಟರ್ ಸಿಗುತ್ತೆ ಆ್ಯಂಡ್ ಎಂಟ್ರೆನ್ಸ್ ಇಲ್ಲಿ, ಆ್ಯಂಡ್ ಇದರ ಒಳಗಡೆ ಹೇಗಿರುತ್ತೆ ಅಂತ ಈಗ ನೋಡಬೇಕು. ಸೊ ಲೆಟ್ಸ್ ಗೋ. ಒಳಗಡೆ ಹೋಗಬೇಕು ನೀವು ಅಂತ ಅಂದರೆ ನಾವಿರುವಂಥ ಕಾಸ್ಟ್ಯೂಮು ಸಾಕಾಗೋದಿಲ್ಲ. ಯಾಕೆ ಹೇಳಿ, ಅಲ್ಲಿರುವಂಥದ್ದು ಸಾಮಾನ್ಯ ಅಲ್ಲ, ಬಿಲೋ 10 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಸೊ ಹಾಗಾಗಿ ಚಳಿಯಿಂದ ಫ್ರೀಸ್ ಆದರೆ ಕಷ್ಟ. ನಾವು ಮಂಜುಗಡ್ಡೆ ಆಗಿ ನಿಂತ್ಬಿಟ್ರೆ ಯಾರು ನೋಡ್ಕೋತಾರೆ ಅಲ್ವಾ? ಸೊ ಹಾಗಾಗಿ ನೀವು ಈ ಸ್ನೋ ಪಾರ್ಕ್ಗೂ ಹೋಗೋಕ್ಕೂ ಮುಂಚೆ ಇಲ್ಲಿರುವಂಥ ಒಂದು ರೂಲ್ಸ್ ಇರುತ್ತೆ. ಏನಪ್ಪ ಅಂತಂದರೆ ಜಾಕೆಟ್ ಕೌಂಟರ್ಗೆ ವಿಸಿಟ್ ಮಾಡಿ, ಜಾಕೆಟು ಜೊತೆಗೆ ಸಾಕ್ಸು ಮತ್ತು ಫುಲ್ ನೀಟಾಗಿ ಕವರ್ ಮಾಡಿ ನಮ್ಮನ್ನು ಸೇಫಾಗಿ ಒಳಗಡೆ ಬಿಡ್ತಾರೆ. ಸೊ ನೋಡಿ, ನಮ್ಮನ್ನ ಚಿಕ್ಕಲ್ಲಿರುವಾಗೆಲ್ಲ ಇದೆಲ್ಲ ನೋಡುವಾಗ ಏನಾಗುತ್ತೆ, ಅಪ್ಪ ಅಮ್ಮ ಎಲ್ಲ ಕೋಟ್ ಹಾಕಿ, ಜಾಕೆಟ್ ಹಾಕಿ, ರೈನ್ ಕೋಟ್ ಹಾಕಿ ಸ್ಕೂಲಿಗೆಲ್ಲ ಕಳಿಸ್ತಾ ಇದ್ರು ಅಲ್ವಾ? ನೋಡಿ, ಸಮ್ಮರ್ ಸೀಸನಲ್ಲೂ ಕೂಡ ಇಷ್ಟು ದಪ್ಪದ ಡ್ರೆಸ್ಗಳನ್ನು ಸೂಟ್ ಹಾಕಿಬಿಟ್ಟು ಸ್ನೋ ಪಾರ್ಕಿಗೆ ಹೋಗ್ತೀವಿ ಅಂದರೆ ನಾನು ಲಕ್ಕಿ ಮಾಡಿದ್ದೀನಿ. ನೀವು ಲಕ್ಕಿ ಮಾಡಬೇಕು, ಲಕ್ಕಿ ಆಗಿರಬೇಕು ಅಂತಂದರೆ ಬರಬೇಕು ಮೈಸೂರಿಗೆ, ವಿಸಿಟ್ ಮಾಡಬೇಕು GRS ಫ್ಯಾಂಟಸಿ ಪಾರ್ಕ್ಗೆ. Left, right, left. Going to Snow Park, GRS Fantasy Park, ಮೈಸೂರು. ಬನ್ನಿ ಹೋಗೋಣ. ಎಸ್, ಈ ಜಾಗದೊಳಗಡೆ ಬಂದ ತಕ್ಷಣನೇ ನಮಗೆ ಒಂದು ಸೆನ್ಸ್ ಹೇಳ್ಬಿಡುತ್ತೆ, ಒಳಗಡೆ ಏನೋ ಒಂದು ಕಾದಿದೆ, ಏನೋ ಒಂದು ಸ್ಪೆಷಲ್ ಇದೆ ಅಂತ ಅನಿಸುತ್ತೆ. ಹಾಗಿದ್ರೆ ಅದು ಏನದು ಆ ಸ್ಪೆಷಲು, ಸೂಪರ್ ಸ್ಪೆಷಲ್ ಅಂತ ತಿಳ್ಕೊಬೇಕು ಅಂತಂದರೆ ಒಳಗಡೆನೆ ಹೋಗ್ಬೇಕಲ್ವಾ? ಸೊ ಹೋಗೋಣ ಬನ್ನಿ. ನಮ್ಮ ಜನಸಾಗರ ಎಲ್ಲ ರೆಡಿ ಇದೆ. ಒಳಗಡೆ ಹೋಗಿಂತ ಮುಂಚೆ ನಿಮಗೆ ಸೇಫ್ಟಿ ಇನ್ಸ್ಟ್ರಕ್ಷನ್ ಹೇಳ್ಬಿಡ್ತೀವಿ. ಇದು ಬಂದು ಎಂಟ್ರಿ ಡೋರ್ ಮಾತ್ರ, ಎಕ್ಸಿಟ್ ಆಪೋಸಿಟ್ ಇದೆ. ನಿಮ್ಮ ವ್ಯಾಲ್ಯೂಬಲ್ ಥಿಂಗ್ಸ್ ಮತ್ತೆ ಮೊಬೈಲ್ಸ್ ಮತ್ತೆ ಪರ್ಸು ಮತ್ತೆ ಕೀ ಏನೇ ಇದ್ರು ಸೇಫ್ಟಿ ಆಗಿ ನೋಡ್ಕೊಳ್ಳಿ. ಒಳಗಡೆ ಇದ್ದಾಗ ನಿಮ್ಗೆ ಏನಾದ್ರು ರೆಸ್ಟ್ ಅವಶ್ಯಕತೆ ಬೇಕು ಅಂದ್ರೆ ಹೊರಗಡೆ ಹೋಗಿ ಒಂದು 5 ನಿಮಿಷ ರೆಸ್ಟ್ ಮಾಡಿ ಮತ್ತೆ ಬಂದು ಜಾಯ್ನ್ ಆಗ್ಬೋದು. ಇನ್ ಕೇಸ್ ನಿಮ್ಗೆ ಏನಾದ್ರು ಹೆಲ್ತಲ್ಲಿ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ, ಬ್ರೀತಿಂಗ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಒಳಗಡೆ ನಮ್ಮವ್ರು ಆರೆಂಜ್ ಕಲರ್ ಜಾಕೆಟ್ ಆಗಿರ್ತಾರೆ, ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಕಾಶ್ಮೀರದಲ್ಲಿ ನಾವಿದ್ದೀವಿ. ನಾವಿವಾಗ ಪ್ರೆಸೆಂಟ್ ಸ್ನೋ ಪಾರ್ಕ್ ಒಳಗಡೆ ಇದ್ದೀವಿ. ಒಳಗಡೆ ಬಂದ ತಕ್ಷಣ ತಣ್ಣಗೆ ಫೀಲ್ ಆಗೋದ್ರ ಜೊತೆಗೆ ಸೂಪರ್ ಒಳ್ಳೆ ಮೂಡ್ ಬರುತ್ತೆ. ಯಾಕೆ ಅಂತ ಅಂದ್ರೆ ಸಖತ್ತಾಗಿರೋ ಸಾಂಗ್ನ ಪ್ಲೇ ಮಾಡಿರ್ತಾರೆ. ಒಂದೊಳ್ಳೆ ಜಾಲಿ ಮೂಡ್ಗೆ ಹೋಗೋದಂತೂ ಗ್ಯಾರಂಟಿ. ಸೊ ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಅಂತಂದರೆ, ಮಿಸ್ ಮಾಡದೆ ಅಟ್ಲೀಸ್ಟ್ ಒಂದು ದಿನಕ್ಕಾದರೂ ನೀವು ಫ್ರೀ ಮಾಡಿಕೊಂಡು ನೀವು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಬಂದು ವಿಸಿಟ್ ಮಾಡಿ, ಎಂಜಾಯ್ ಮಾಡಿ ಮೈಸೂರಿನ GRS ಫ್ಯಾಂಟಸಿ ಪಾರ್ಕ್. ಯಾರೆಲ್ಲ ಇಲ್ಲಿಗೆ ವಿಸಿಟ್ ಮಾಡ್ತೀರಾ, ನಾವು ಕೂಡ ಇದೇ ರೀತಿ ಎಂಜಾಯ್ ಮಾಡ್ತೀವಿ ಅಂತ ಅನ್ಕೊಂತಿದ್ದೀರಾ, ನಿಮ್ಮೆಲ್ರಿಗೂ ಕೂಡ ನನ್ನ ಕಡೆಯಿಂದ ಪ್ರೀತಿಯಿಂದ
ಛೋಕರಿ ದಾರಿಲಿ ಕಮಲ ಹಾಸನು ಸಿಗಲಿಲ್ಲ ಯಾಕೆ ರೀ ಈ ಬಾಲಿ ರಾಣಿ ಜನ್ನನು ನೋಡಿ ನೀವು ನಾಚಿರಿ ಆ ದೇವ್ರು ಕೊಟ್ಟ ಕಣ್ಣನು ಮುಚ್ಚೋದಿಲ್ಲ ನಂಬಿರಿ ಯಾರಿ ಯಾರಿ ಬೆಡಗಿ ಬೆಳ್ಳಂ ಬೆಳ್ಳಿ ಮೈಯ ಹುಡುಗಿ ನೋಡಿ ನೋಡಿ ತಲೆ ಚಕ್ಕರಾಗಿ ಸೋತು ಹೋದೆ ಮನಸ್ಸು ಕರೋಗಿ ನಾನು 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 ನಿಮ್ಮ ಪ್ರೀತಿಯ ವಿಜೆ ಅನು ಎಸ್ ಎಲ್ಲ ಸೇಫ್ಟಿ ಮೆಜರ್ಸ್ ಜೊತೆಗೆ ನಮ್ಮನ್ನ ಈ ಸ್ನೋ ಪಾರ್ಕ್ ಒಳಗಡೆ ಕಳಿಸ್ಕೊಡ್ತಾರೆ. ಸೊ ಇಲ್ಲಿ ಬಂದು ಆರಾಮಾಗಿ ನಾವು ಸ್ನೋ ಪಾರ್ಕ್ ಒಳಗಡೆ ಫುಲ್ ಕೂಲಾಗಿ ಎಂಜಾಯ್ ಮಾಡ್ಬೋದು. ನೀವು ಬೇಸಿಗೆಯಲ್ಲಿ ಇಷ್ಟಪಟ್ಟು ಐಸ್ ಕ್ರೀಮ್ ತಿಂತೀರಾ ಅಲ್ವಾ? ಸೊ ಈ ಸಮ್ಮರಲ್ಲಿ ನೀವು ಇಷ್ಟಪಟ್ಟು ಮೈಸೂರಿನಲ್ಲಿರುವಂತಹ GRS ಫ್ಯಾಂಟಸಿ ಪಾರ್ಕ್ಗೆ ಬನ್ನಿ. ಬ್ಯೂಟಿಫುಲ್ ಪೋಯಮ್ನ ಹೇಳ್ಕೊಡ್ತೀನಿ, ನೀವು ಕಲ್ತ್ಕೊಳ್ಳಿ, ನಿಮ್ಮ ಪುಟ್ಟ ಮಕ್ಕಳಿಗೂ ಕಲ್ಸ್ಕೊಳ್ಳಿ, ಓಕೆನಾ? ಕರಡಿ ಬೆಟ್ಟ ಹತ್ತಿತು, ಅತ್ತ ಹಿತ್ತ ನೋಡಿತು, ಹಲಸಿನ ಮರ ಏರಿತು, ಹಣ್ಣು ಕಿತ್ತು ತಂದಿತು, ಸೋಳೆ ಬಿರಿಸಿ ಇಟ್ಟಿತು, ಅದಕ್ಕೆ ಜೇನು ಇರಿಸಿತು, ಹೊಟ್ಟೆ ಬಿರಿಯ ತಿಂದಿತು, ಮಲಗಿ ನಿದ್ರೆ ಹೊಡೆಯಿತು. ಎಂತ ಚಂದದ ಸ್ವರ್ಗಲೋಕ ಅಂತ ಇದಕ್ಕೆ ಹೇಳೋದನ್ಸುತ್ತೆ ಈ GRS ಫ್ಯಾಂಟಸಿ ಪಾರ್ಕ್ಗೆ. ನಿಜವಾಗ್ಲೂ ಸ್ವರ್ಗಕ್ಕೆ 3 ಗೇಣು, 3 ಅಲ್ಲ 0 ಗೇಣು ಅಂದ್ಕೊಳ್ಳಿ, ಡೈರೆಕ್ಟ್ ಸ್ವರ್ಗನೇ ಕಣ್ರಿ, ಎಂಜಾಯ್ ಮಾಡಿಬಿಡ್ಬೋದು. ಆ್ಯಂಡ್ ಈ ಒಂದು ಸ್ವರ್ಗ ಲೋಕದಲ್ಲಿ ನೀವೇ ಆಗ್ಬೋದು ರಾಜ ಅಥವಾ ರಾಣಿ. ಎಸ್, ಈ ಸ್ನೋ ಪಾರ್ಕ್ ಒಳಗಡೆ ಪ್ರತಿಯೊಬ್ಬರು ಕೂಡ ಇಷ್ಟು ಖುಷಿಯಿಂದ ನೆಮ್ಮದಿಯಿಂದ ಯಾವುದೇ ಭಯ ಇಲ್ಲದೆ ಎಂಜಾಯ್ ಮಾಡ್ತಾರೆ ಅಂತ ಅಂದರೆ ಅದಕ್ಕೆ ಮೇಯ್ನ್ ಕಾರಣ ಆಗಿರುತ್ತೆ ಇವರು ಕೈಗೊಳ್ಳುವಂತಹ ಸೇಫ್ಟಿ ಮೆಷರ್ಸ್ ಆ್ಯಂಡ್ ಇದರ ಮೇಂಟೆನೆನ್ಸ್. ಸೊ ಇವರನ್ನೇ ಕೇಳೋಣ. ಹಾಯ್ ಸರ್, ನಮಸ್ತೆ, ನಿಮ್ಮ ಹೆಸರು? ಮೇಡಮ್ ನಮಸ್ತೆ, ಮಹಾದೇವ್ ಅಂತ, ನಾನು ಸೇಲ್ಸ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಓಕೆ, ಈ ಸ್ನೋ ಪಾರ್ಕ್ ಒಳಗಡೆ ಅದರಲ್ಲೂ ಬಿಲೋ 10 ಡಿಗ್ರಿ ಸೆಲ್ಸಿಯಸ್ ಇರುವಂಥ ಸ್ನೋ ಪಾರ್ಕ್ ಒಳಗಡೆ ಬರಬೇಕು, ಇಲ್ಲಿ ಇರುವಂಥ ಗೇಮ್ಸ್ಗಳನ್ನ ಎಂಜಾಯ್ ಮಾಡಬೇಕು ಅಂತ ಅಂದರೆ ಯಾವೆಲ್ಲ ಸೇಫ್ಟಿ ಮೆಜರ್ಸ್ನ ನೀವು ಫಾಲೋ ಮಾಡ್ತೀರಾ? ನೋಡಿ, ನಾವು GRS ಸ್ನೋ ಪಾರ್ಕ್ ಏನಿದೆ, ಇಟ್ ಇಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ನೋ ಪಾರ್ಕ್ ಇನ್ ಇಂಡಿಯಾ. ಸೊ ಅರೌಂಡ್ ಒಂದು 12,000 ಸ್ಕ್ವೇರ್ ಫೀಟಲ್ಲಿ ಇದು ಕನ್ಸ್ಟ್ರಕ್ಟ್ ಆಗಿರೋ ಅಂಥದ್ದು. ಆ್ಯಂಡ್ ನಮಗೆ ಆನ್ ಅನ್ ಆವ್ರೇಜ್ ಡೈಲಿ ಫುಟ್ ಫಾಲ್ ಬಂದು 1,500 ಜನ ನಮಗೆ ಸ್ನೋ ಪಾರ್ಕ್ ವಿಸಿಟ್ ಮಾಡ್ತಾರೆ. ಸೊ 1,500 ಜನ ವಿಸಿಟ್ ಮಾಡ್ತಾರೆ ಅಂದರೆ ನಾವು ಅದಕ್ಕೆ ಬೇಕಾಗಿದ್ದಂಥ ಸೇಫ್ಟಿ ಪ್ರೋಟೋಕಾಲ್ಸ್ ತೊಗೊಳ್ಳೇಬೇಕು. ಯಾಕೆಂತಂದರೆ ನಮ್ಮಲ್ಲಿ ಏನಾಗಿದೆ, ಇವಾಗ ವಿ ಹ್ಯಾವ್ ಅರೌಂಡ್ 150 ಕ್ರೂ ಮೆಂಬರ್ಸ್ ಇದ್ದಾರೆ ಈ ಸ್ನೋ ಪಾರ್ಕ್ ಮೇಂಟೈನ್ ಮಾಡೋದಕ್ಕೆ ಅಂತಲೇ. ನೀವು ನೋಡ್ತಾ ಇರ್ಬೋದು, ಇವೆಲ್ಲ ಜಾಕೆಟ್ಸ್ ಹಾಕೊಂಡು ಏನು ಓಡಾಡ್ತಾ ಇದ್ದಾರೆ, ಇವರೆಲ್ಲ ನಿಮ್ಮ ಸಪೋರ್ಟಿಗೆ ಅಂತಲೇ ನಮ್ಮಲ್ಲಿ ಡೆಪ್ಲಾಯ್ ಆಗಿರೋಂಥ ಸ್ಟಾಫ್ ಇದ್ದಾರೆ. ಸೊ ಈ -10 ಡಿಗ್ರಿ ಟೆಂಪ್ರೇಚರ್ ಮೇಂಟೈನ್ ಮಾಡೋದ್ರಿಂದ ಇಡ್ಬೋದು. ಮತ್ತು ಇಲ್ಲಿ ಆಬ್ವಿಯಸ್ಲಿ 1 ಅವರ್ 2 ಅವರ್ಸ್ ಎಲ್ಲ ಕಸ್ಟಮರ್ ಸ್ಪೆಂಡ್ ಮಾಡಿದಾಗ ಅವ್ರಿಗೇನು ಡಿಫಿಕಲ್ಟೀಸ್ ಆದ್ರೂ ಸೊ ಅದಕ್ಕೆ ಅಂತಲೇ ನಮ್ಮದು ಡೆಡಿಕೇಟೆಡ್ ಸಪೋರ್ಟ್ ಇದೆ. ಹಿಂದ್ಗಡೆ ನಮ್ಮದು ಫಸ್ಟ್ ಏಡ್ ಇದೆ, ಮತ್ತು ನಮಗೆ ಸ್ಟಾಫ್ಸ್ ಇದ್ದಾರೆ 100-150 ಸ್ಟಾಫ್ ಇದ್ದಾರೆ. ಮತ್ತು ಇಲ್ಲಿ ನಾವು ಹೀಟರ್ಸ್ ಹಾಕಿದ್ದೀವಿ ಆಚೆ ಕಡೆ. ಸರ್ ಯಾಕೆ ಏನಾದರೂ ತುಂಬ ಚಳಿ ಆಯಿತು ಅಂದರೂ ದೇ ಕ್ಯಾನ್ ಗೋ ಹೀಟ್ ಮಾಡ್ಕೊಂಡು ಮತ್ತೆ ಬಂದು ದೇ ಕ್ಯಾನ್ ಕಮ್ ಆ್ಯಂಡ್ ಎಂಜಾಯ್ ಹಿಯರ್. ಸೊ ಪೀಪಲ್ ಎಂಜಾಯ್. ಹಾಂ, ಎಸ್, ಓಕೆ. ಇವಾಗ ಅಂದರೆ ಇವಾಗ ಯಾರೆಲ್ಲ TV ನೋಡ್ತಿರ್ತಾರೆ ಅವ್ರಿಗೊಂದು ಡೌಟ್ ಬರುತ್ತೆ, ಓಕೆ ಇಲ್ಲಿಗೆ ಹೋಗ್ಬೋದು, ಆದರೆ ಟೈಮಿಂಗ್ಸ್ ಏನಿರುತ್ತೆ, ಎಷ್ಟೊತ್ತಿಗೆ ಓಪನ್ ಆಗುತ್ತೆ, ಎಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ ಅನ್ನೋ ಒಂದು ಡೌಟ್ ಇರುತ್ತೆ. ಇದನ್ನು ಕ್ಲಿಯರ್ ಮಾಡಿಬಿಡಿ. ಹೌದು, ನಾವು ಈ ಸೀಸನಿಂದ ವಿ ಹ್ಯಾವ್ ಸ್ಟಾರ್ಟೆಡ್ ಓಪನಿಂಗ್ ಸ್ನೋ ಪಾರ್ಕ್ ಫ್ರಮ್ ಮಾರ್ನಿಂಗ್ 10, ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆ ತನಕನೂ
ಸೊ ಏನಿ ವೆಯ್ಟಿಂಗ್ ಟೈಮ್ ಇಲ್ಲದೆ ನೋ ವೆಯ್ಟಿಂಗ್ ಟೈಮಲ್ಲಿ ಕಸ್ಟಮರ್ಸ್ ಯಾವಾಗ ಬೇಕಾದ್ರೂ ಎಂಟ್ರಿ ತೊಗೋಬೋದು, ಎಷ್ಟೊತ್ತು ಬೇಕಾದ್ರೂ ಸ್ಪೆಂಡ್ ಮಾಡ್ಬೋದು ಮತ್ತು ಎಷ್ಟೊತ್ತಿಗೆ ಬೇಕಾದ್ರೂ ಆಚೆ ಹೋಗ್ಬೋದು. ರಾತ್ರಿ 10 ಗಂಟೆ ತನಕ ನಮ್ಮ ಸ್ನೋ ಪಾರ್ಕ್ ಇದೆ. ಸೂಪರ್. ಆ್ಯಂಡ್ ಇದ್ರೊಳಗಡೆ ಬರಬೇಕು ಅಂತಂದರೆ ಪರ್ಟಿಕ್ಯುಲರ್ ಆಗಿ ಇದೇ ಏಜ್ ಅವ್ರು ಬರಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಾ? ಏಜ್ ರಿಸ್ಟ್ರಿಕ್ಷನ್ಸ್ ಅಂತ ಏನಿಲ್ಲ. ನೀವು ನೋಡ್ಬೋದು ಇಲ್ಲೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಆಟ ಆಡ್ತಾ ಇದ್ದಾರೆ, ವಯಸ್ಸಾಗಿರೋ ದೊಡ್ಡವರು ಆಟ ಆಡ್ತಾ ಇದ್ದಾರೆ. ಸೊ ಇದಕ್ಕೆ ಯಾವುದೇ ಏಜ್ ರಿಸ್ಟ್ರಿಕ್ಷನ್ಸ್ ಇಲ್ಲ. ಸೊ ಇದು ಒಂದು ಒಳ್ಳೆ ಲೈಕ್ ಏನು ನಿಮ್ಮ ಫ್ಯಾಮಿಲಿ ಜೊತೆ ಚೆರಿಷ್ ಮಾಡೋ ಅಂಥ ಮೂಮೆಂಟು. ಈ ಥರ ಎಕ್ಸ್ಪೀರಿಯನ್ಸ್ ನಿಮಗೆ ಹೊರಗಡೆ ಎಲ್ಲೂ ಸಿಗಲ್ಲ. ಟ್ರೈಡ್ ಕ್ರಿಯೇಟಿಂಗ್ ಮಿನಿ ಸ್ವಿಟ್ಜರ್ಲ್ಯಾಂಡ್ ಆರ್ ಕಾಶ್ಮೀರ್ ಇನ್ ಮೈಸೂರು. ಇವಾಗ ಫೈನಲ್ ಆಗಿ ನಿಮ್ಮ ಕಡೆಯಿಂದ ನೆಕ್ಸ್ಟ್ ಬರುವಂಥ ಕಸ್ಟಮರ್ಸ್ಗೆ, ನೆಕ್ಸ್ಟ್ ಬರುವಂಥ ವಿಸಿಟರ್ಸ್ಗೆ ಏನು ಹೇಳ್ತೀರಾ? GRS 25 ವರ್ಷದಿಂದ ಇದೆ. ನಾವು ವಿ ಹ್ಯಾವ್ ಸರ್ವ್ಡ್ ಮೋರ್ ದ್ಯಾನ್ ಅರೌಂಡ್ ಒಂದು 5 crore ಕಸ್ಟಮರ್ ಸರ್ವ್ ಮಾಡಿದ್ದೀವಿ ಇಲ್ಲಿ ತನಕ. ಸೊ ವಿ ಆರ್ ನೋನ್ ಫಾರ್ ಸೇಫ್ಟಿ. ನಮಗೆ ಬರೋ ಅಂಥ ಫ್ಯಾಮಿಲಿ ಆಡಿಯನ್ಸ್ ಇರ್ಬೋದು, ಪ್ರತಿಯೊಬ್ಬರು ಚಿಕ್ಕ ಮಗುವಿಂದ ಹಿಡಿದು ಫ್ಯಾಮಿಲಿ ದೊಡ್ಡವರು ಇರೋ ಅಂಥವ್ರು ಬಂದು ಎಂಜಾಯ್ ಮಾಡೋ ಅಂಥ ಎಲ್ಲ ಆ್ಯಕ್ಟಿವಿಟೀಸ್ ಇಲ್ಲಿದೆ. ಸೊ ನೀವು ನಿಮ್ಮ ಫ್ಯಾಮಿಲಿ ಸಮೇತ ಬನ್ನಿ ಮತ್ತು ಈ ಸಮ್ಮರ್ನ ಮೆಮೊರೈಸ್ ಮಾಡಿ. ಸೂಪರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆನೆ, ಯಾವೂರಾನೆ? ಪಬ್ಲಿಕ್ ಮ್ಯೂಸಿಕ್ ಆನೆ. ಇಲ್ಲಿಗೆ ಬರೋದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ಏಜ್ ಆದವ್ರು ಕೂಡ ಬರ್ಬೋದು. ಅದೇ ರೀತಿ ಇಲ್ಲೊಂದು ಹೋಲ್ ಫ್ಯಾಮಿಲಿ ಈ ಸಮ್ಮರ್ ಹಾಲಿಡೇಸ್ನ ಎಂಜಾಯ್ ಮಾಡೋದಕ್ಕೆ ಬಂದಿದ್ದಾರೆ. ಸೊ ಎಲ್ಲಿಂದ ಬಂದಿದ್ದಾರೆ, ಹೇಗೆಲ್ಲ ಎಂಜಾಯ್ ಮಾಡ್ತಿದ್ದಾರೆ ಅಂತ ಕೇಳೋಣ. ಫಸ್ಟ್ ಈ ಪುಟ್ಟ ಮಗುವಿಂದ ಶುರು ಮಾಡೋಣ. ಹಾಯ್ ಪುಟ್ಟ, ನಿಮ್ಮ ಹೆಸರು? ರಿತಿಕ್ಷಾ. ಇದು ಕಾಶ್ಮೀರನಾ? ಇದು ಕಾಶ್ಮೀರ ಅಂತೆ, ಹೌದಾ? ಇಲ್ವಾ? ಮತ್ತೇನಿದು? ಸ್ನೋ ಪಾರ್ಕ್ ಅಲ್ವಾ? ಚೆನ್ನಾಗಿದ್ಯಾ? ಓಕೆ, ಸೂಪರ್. ಮೇಡಮ್, ನೀವು ಯಾವ ಊರಿಂದ ಬಂದಿದ್ದೀರಾ? ಇಲ್ವಲ್ಲ. ಎಲ್ಲಿ? ಇಲ್ವಲ್ಲ. ಅದು ಎಲ್ಲಿ ಬರುತ್ತೆ? ಮೈಸೂರೇನೆ. ನಿಮ್ಮ ಹೆಸರು? ಭೂಮಿಕಾ. ನಿಮ್ಮ ಹೆಸರು? ತೇಜಸ್ವಿನಿ. ಹೇಗೆ ಅನಿಸ್ತಾ ಇದೆ ಈ ಸ್ನೋ ಪಾರ್ಕು? ಸಮ್ಮರ್ಗೆ ತುಂಬಾ ಚೆನ್ನಾಗಿದೆ, ಕೋಲ್ಡ್ ಆಗಿ. ಮತ್ತೆ ಮಕ್ಳಿಗೆಲ್ಲ ಹಾಲಿಡೇಸ್ಗೆ ತುಂಬಾ ಚೆನ್ನಾಗಿದೆ. ಬೇರೆ ಕಡೆಯಿಂದ ಬಂದು ತುಂಬಾ ಎಂಜಾಯ್ ಮಾಡ್ಬೋದು ಅದ್ರ ಜೊತೆ. ಓಕೆ, ಇವಾಗ ಟೋಟಲ್ ಆಗಿ ಈ GRSಗೆ ವಿಸಿಟ್ ಮಾಡಿ ನಿಮ್ಗೆ ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ. ಓಕೆ, ಒಂದು ಮಾಡಲ್ ಮುಗಿಸ್ಬಿಟ್ರು. ಸರ್, ಇವಾಗ ಯೂಶಲಿ ಸಮ್ಮರ್ ಅಂತ ಅಂದರೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನಿಸುತ್ತೆ ಅಲ್ವಾ? ಸೊ ಇಲ್ಲಿಗೆ ಬಂದಮೇಲೆ ಏನು ಅನ್ನಿಸ್ತಿದೆ? ತಿನ್ನಬೇಕು ಅನಿಸ್ತಿದ್ಯಾ? ಐಸ್ ತಿನ್ನೋದು ಬಾರೋ ಅನಿಸ್ತಾ ಇದೆ. ಎಸ್, ಇವರೇ ಐಸ್ ಕ್ಯಾಂಡಿ ಹಾಕ್ತಿದ್ದಾರೆ ಇವಾಗ ಅಲ್ವಾ? ಸೂಪರ್. ಸರ್, ನಿಮ್ಮ ಹೆಸರು? ದಿಲೀಪ್ ಅವರು. ಓಕೆ, ನೆಕ್ಸ್ಟು ನಿಮ್ಮ ರೀತಿಯೇ ಫ್ಯಾಮಿಲಿ ಬರೋರು ಇರ್ತಾರೆ ಆ್ಯಂಡ್ ಫ್ರೆಂಡ್ಸು ತುಂಬ ಜನ ಬರೋರು ಇರ್ತಾರಲ್ವಾ? ಅವ್ರಿಗೆ ಏನು ಹೇಳ್ತೀರಾ ನೀವು? ಸಮ್ಮರಲ್ಲಿ ಬಂದು ಈಗ ಹಾಲಿಡೇಸ್ ಇದೆ, ತುಂಬ ಎಂಜಾಯ್ ಮಾಡ್ಬೋದು. ಫ್ಯಾಮಿಲಿ ಎಲ್ಲ ಬಂದು ಎಂಜಾಯ್ ಮಾಡಿ. ಓಕೆ, ಇವಾಗ ಟ್ರಿಪ್ಪು ನಿಮ್ಮದು? ನಾವು ಇದು ಸೆಕೆಂಡ್ ಟೈಮ್ ಬರ್ತಿರೋದು. ಸೂಪರ್ ಸರ್, ಎಂಜಾಯ್ ಮಾಡಿ ಎಲ್ರಿಗೂ. ಆಲ್ ದಿ ಬೆಸ್ಟ್. ಇಲ್ಲಿ ಹೊಸದಾಗಿ ಹೊಸ ರೀತಿಯ ಗೇಮ್ಸ್ಗಳನ್ನ, ಹೊಸ ಇನ್ವೆನ್ಷನ್ಸ್ಗಳನ್ನ ಮಾಡ್ತಾನೆ ಇರ್ತಾರೆ. ಇದೀಗ ರೀಸೆಂಟ್ ಆಗಿ ಇನ್ವೆಂಟ್ ಆಗಿರುವಂತಹ ಸ್ನೋ ಬ್ಲಾಸ್ಟರ್ ಸ್ನೋ ಪಾರ್ಕ್ ಅಲ್ಲಿ ಈಗ ಲಾಂಚ್ ಆಗ್ತಿದೆ. ನೋಡ್ರಪ್ಪ, ನೋಡ್ರಿ, ಎಂಜಾಯ್ ಮಾಡ್ರಿ. Yeah, rap with me. Come on, I just wanna crush the party tonight. ಸ್ನೋ ಪಾರ್ಕ್ ಒಳಗಡೆ ನೀವೇ ನೋಡಿದ್ರಿ, ಸ್ನೋ ಅಲ್ಲಿ ಎಂಜಾಯ್ ಮಾಡೋದ್ರ ಜೊತೆಗೆ ವೆರೈಟಿ ಆಫ್ ಗೇಮ್ಸ್ ಇದೆ, ಒಂದೊಳ್ಳೆ ಟಾಸ್ಕ್ಗಳಿವೆ. ಆ್ಯಂಡ್ ರೀಸೆಂಟಾಗಿ ಇಂಟ್ರೊಡ್ಯೂಸ್ ಮಾಡಿದಂತಹ ಸ್ನೋ ಬ್ಲಾಸ್ಟ್ ಕೂಡ ನೀವೇ ನೋಡಿದ್ರಿ. ಆ್ಯಂಡ್ ಇದನ್ನು ನೀವು ರಿಯಲ್ ಆಗಿ ಫೀಲ್ ಮಾಡಬೇಕು ಅಂತ ಅಂದರೆ ವಿಸಿಟ್ ಮಾಡಲೇಬೇಕು ಮೈಸೂರಿನ GRS ಫ್ಯಾಂಟಸಿ ಪಾರ್ಕ್. ಇವತ್ತಿನ ಪಬ್ಲಿಕ್ ಮ್ಯೂಸಿಕ್ನ ಪಬ್ಲಿಕ್ ಚಾಯ್ಸ್ ಅಲ್ಲಿ ನಾವಿವತ್ತಿದ್ವಿ ಮೈಸೂರಿನ GRS ಫ್ಯಾಂಟಸಿ ಪಾರ್ಕ್ ಅಲ್ಲಿ. ಈ ಫ್ಯಾಂಟಸಿ ಪಾರ್ಕ್ ಅಲ್ಲಿರುವಂತಹ ಫ್ಯಾಂಟಸಿ ವರ್ಲ್ಡ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಿಮಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸಿದ್ವಿ. ಸೊ ಇಷ್ಟ ಆಯಿತು ಅನ್ಕೊಂತೀನಿ. ಇನ್ನೊಂದು ಎಪಿಸೋಡಲ್ಲಿ ಇನ್ನಷ್ಟು ಹೆಚ್ಚು ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಾ ಬರ್ತೀನಿ. ವಿಜಯ್ ಅನು ನಿಮ್ಮ ಜೊತೆ ಅಂತ ಹೇಳ್ತಾ ನೋಡ್ತಾ ಇರಿ ಪಬ್ಲಿಕ್ ಮ್ಯೂಸಿಕ್ ಆ್ಯಂಡ್ ಎಂಜಾಯ್ ಮಾಡ್ತೀರಿ. ಮತ್ತೆ ಸಿಗೋಣ. ಬಾಯ್.